ಆರ್ಮಿ ನೂತನ ಜಿಲ್ಲಾ ಪದಾಧಿಕಾರಿಗಳ ಪದಗ್ರಹಣ ಹಾಗೂ 9ನೇ ವರ್ಷದ ಭೀಮ್ ಆರ್ಮಿ ಸಂಸ್ಥಾಪನಾ ದಿನ ಸಂಭ್ರಮಾಚರಣೆ. ಭೀಮ್ ಆರ್ಮಿ ಸಂಘಟನೆ ನೂತನ ಜಿಲ್ಲಾ ಪದಾಧಿಕಾರಿಗಳ ಪದಗ್ರಹಣ ಹಾಗೂ 9ನೇ ವರ್ಷದ ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಸಂಸ್ಥಾಪನಾ ದಿನ ಸಂಭ್ರಮ ಆಚರಣೆ ಮತ್ತು ಸಂಸ್ಥಾಪಕರಾದ ಚಂದ್ರಶೇಖರ್ ಆಜಾದ್ ಅವರು ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ಬಳ್ಳಾರಿ ನಗರದ ವಾಲ್ಮೀಕಿ ಭವನದಲ್ಲಿ ಸಂಭ್ರಮಾಚರಣೆ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಹಾಗೂ ಸಮಾಜ ಸೇವಕರಿಗೆ, ಎನ್ಜಿಒ ಸಂಸ್ಥಾಪಕರಿಗೆ ಪ್ರತಿಭೆ ಗುರುತಿಸಿ ಸನ್ಮಾನಿಸಿ ಪುರಸ್ಕಾರ ಪ್ರದಾನ ಮಾಡಲಾಯಿತು. ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಭೀಮ್ ಆರ್ಮಿ ರಾಜ್ಯ ಅಧ್ಯಕ್ಷರಾದ ರಾಜ್ ಗೋಪಾಲ್ ಡಿ ಅವರಿಗೆ ಪಟಾಕಿ ಸಿಡಿಸಿ ಡೊಳ್ಳು ತಾಸಿಗಳ ಮೂಲಕ ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಅಕ್ರಮ್ ಪೀರ್, ರಾಜ್ಯ ಉಪಾಧ್ಯಕ್ಷ ರಾಜು ಅಣಬಿ, ಬಳ್ಳಾರಿ ಜಿಲ್ಲಾ ಅಧ್ಯಕ್ಷ ಕೆ ವೆಂಕಟೇಶ್, ಪ್ರಧಾನ ಕಾರ್ಯದರ್ಶಿ ಮೆಹಬೂಬ್, ನಗರಾಧ್ಯಕ್ಷ ರಘು, ತಾಲೂಕು ಅಧ್ಯಕ್ಷ ಮಲ್ಲಿ ಕಪ್ಪಗಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ, ನ್ಯೂಸ್ 24 ಕನ್ನಡ, ಬಳ್ಳಾರಿ. ಸನಾತನ ಧರ್ಮ ಅಂತ ಕರೀತಾರಲ್ಲ, ಸನಾತನ ಧರ್ಮ ಹಿಂದೂ ಧರ್ಮ ಅಂತ ಕರೀತಾರಲ್ಲ, ಆ ಸನಾತನ ಧರ್ಮದಲ್ಲಿ ಹೇಳ್ತಾ ಇದೆ, ಪೂಜ್ಯನೀಯವಾಗಿರ್ತಕ್ಕಂಥ ವ್ಯಕ್ತಿ ಯಾರಂದ್ರೆ ಅದು ಮಂಗಳಮುಖಿಯರು. ಪೂಜ್ಯನೀಯವಾಗಿರ್ತಕ್ಕಂಥ ಯಾರಾದರೂ ದೇವರಿದ್ದಾರೆ ಅಂತಂದ್ರೆ ಅದು ಮಂಗಳಮುಖಿಯರು. ಅದು ನಿಮಗೆ ಗೊತ್ತಿರಲಿ ಗೊತ್ತಿಲ್ಲ, ಅವ್ರಿಗೆ ಕೂಡ ಗೊತ್ತಿಲ್ಲ ಅದು ಇತಿಹಾಸ. ಹಾಗಾಗಿ ಅದು ವಿಪರ್ಯಾಸ. ಮೊದಲು ಹೆಣ್ಣು ದುರ್ಗಮ್ಮ, ಹುಲಿಗಮ್ಮ, ಮಾರಮ್ಮ ಇವ್ರು ಯಾರು ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಮಂಗಳಮುಖಿಯರೇ ನಿಜವಾದ ದೇವರುಗಳು. ಅವರಿಗೆ ಯಾವುದು ತಂದೆ ತಾಯಿ ಮಕ್ಕಳು ಬಂಧು ಬಳಗ ಸಂಬಂಧವನ್ನು ಉದ್ಧಾರ ಮಾಡ್ಬೇಕಂತ ಆಸೆ ಇರಲ್ಲ. ಅವರು ಸಮಾಜ ಸೇವೆಯನ್ನು ಮಾಡ್ಬೇಕಂತಕ್ಕಂಥ ಅವ್ರ ಭಾವನೆ ಇರುತ್ತೆ. ಹಾಗಾಗಿ ಅವರನ್ನ ದೇವತೆಯ ರೂಪದಲ್ಲಿ ಸ್ಥಾನವನ್ನು ಕೊಟ್ಟಿದ್ರು. ಅದೇ ಹಿಂದೂ ಧರ್ಮದಲ್ಲಿ ಸನಾತನ ಧರ್ಮ ಅಂತ ಕರೀತಾರಲ್ಲ, ಸನಾತನ ಧರ್ಮ ಹಿಂದೂ ಧರ್ಮ ಅಂತ ಕರೀತಾರಲ್ಲ, ಆ ಸನಾತನ ಧರ್ಮದಲ್ಲಿ ಹೇಳ್ತಾ ಇದೆ, ಪೂಜ್ಯನೀಯವಾಗಿರ್ತಕ್ಕಂಥ ವ್ಯಕ್ತಿ ಯಾರಂದ್ರೆ ಅದು ಮಂಗಳಮುಖಿಯರು. ಪೂಜ್ಯನೀಯವಾಗಿರ್ತಕ್ಕಂಥ ಯಾರಾದರೂ ದೇವರಿದ್ದಾರೆ ಅಂತಂದ್ರೆ ಅದು ಮಂಗಳಮುಖಿಯರು. ಅದು ನಿಮಗೆ ಗೊತ್ತಿರಲಿ ಗೊತ್ತಿಲ್ಲ, ಅವ್ರಿಗೆ ಕೂಡ ಗೊತ್ತಿಲ್ಲ ಅದು ಇತಿಹಾಸ. ಹಾಗಾಗಿ ಅದು ವಿಪರ್ಯಾಸ. ಮೊದಲು ಹೆಣ್ಣು ದುರ್ಗಮ್ಮ, ಹುಲಿಗಮ್ಮ, ಮಾರಮ್ಮ ಇವ್ರು ಯಾರು ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಮಂಗಳಮುಖಿಯರೇ ನಿಜವಾದ ದೇವರುಗಳು. ಅವರಿಗೆ ಯಾವುದು ತಂದೆ ತಾಯಿ ಮಕ್ಕಳು ಬಂಧು ಬಳಗ ಸಂಬಂಧವನ್ನು ಉದ್ಧಾರ ಮಾಡ್ಬೇಕಂತ ಆಸೆ ಇರಲ್ಲ. ಅವರು ಸಮಾಜ ಸೇವೆಯನ್ನು ಮಾಡ್ಬೇಕಂತಕ್ಕಂಥ ಅವ್ರ ಭಾವನೆ ಇರುತ್ತೆ. ಹಾಗಾಗಿ ಅವರನ್ನ ದೇವತೆಯ ರೂಪದಲ್ಲಿ ಸ್ಥಾನವನ್ನು ಕೊಟ್ಟಿದ್ರು. ಅದೇ ಹಿಂದೂ ಧರ್ಮದಲ್ಲಿ